ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್, ಇದನ್ನು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು, ಇದನ್ನು ವರ ಅಂತ ಹೇಳ್ಬೋದು. ಯಾರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್, ಥೈರಾಯ್ಡ್ ಅಂತಂದ್ರೆ ಇದಕ್ಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು. Modern medical science says that due to the stress ಥೈರಾಯ್ಡ್ ಬರುತ್ತೆ ಅಂತ ಹೇಳುತ್ತೆ. ಅದು ಒಂದೇ ಅಲ್ಲ, ಬೇರೆ ಬೇರೆ ಕಾರಣಗಳಿದ್ದಾವೆ. ಫ್ಯಾಮಿಲಿ ಹೆರಿಡಿಟಿಯಿಂದ ಬರ್ಬೋದು, ಅಥವಾ ಆಹಾರ ಪದ್ಧತಿಯಿಂದಲೂ ಸಹ ಥೈರಾಯ್ಡ್ ಬರ್ಬೋದು. ಸ್ಪೆಷಲಿ ಸ್ಟ್ರೆಸ್ ಇಂದಲೇ ಬರುತ್ತೆ ಅಂತ ಕನ್ಕ್ಲೂಡ್ ಮಾಡಲಾಗಿದೆ. ಆದಿಜ ಮತ್ತು ಅನಾದಿಜ. ಆದಿಜ ಅಂತಂದ್ರೆ ಸ್ಟ್ರೆಸ್ ಬಾರ್ನ್, ಸ್ಟ್ರೆಸ್ ಎಲ್ಲಿಂದ ಹುಟ್ಟುಕೊಳ್ಳುತ್ತೆ, ಅದನ್ನು ನಾವೇನ್ ಮಾಡ್ಬೇಕು, ಸರಿ ಮಾಡ್ಬೇಕಾಗಿ. ಹಾಗಾದ್ರೆ ನಮ್ಮ ದೇಹ ಎಂಬುದು ಒಂದು 5 ತತ್ವಗಳಿಂದ ಮಾಡಿದೆ. ಹಾಗೆ ಅದರಲ್ಲೂ ಸಹ ಪಂಚ ಪ್ರಾಣಗಳಿಂದ. ನಮ್ಗೆ ಫಿಸಿಕಲಿ ಅಪಿಯರ್ ಏನಾಗುತ್ತೆ ಅಂತಂದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿಲ್ದಿದ್ದಾಗ ಥೈರಾಯ್ಡ್ ಬರುತ್ತೆ. ಆದ್ರೆ ವಾಸ್ತವಿಕತೆ ಅದಲ್ಲ. ವಾಸ್ತವಿಕತೆ ಅಂತಂದ್ರೆ ನಮ್ಮ ಕರ್ಮದ ಆಧಾರದ ಮೇಲೆ ಥೈರಾಯ್ಡ್ ಬರುತ್ತೆ. ಹಾಗೆ ಈ ಟೈಪ್ಸ್ ಆಫ್ ಥೈರಾಯ್ಡ್ ಅನ್ನು ನಾವು ನೋಡ್ಕೊಳ್ಳೋಣ. ಒನ್ ಇಸ್ ಹೈಪೋಥೈರಾಯ್ಡಿಸಮ್, ಆಮೇಲೆ ಇನ್ನೊಂದು ಹೈಪರ್ಥೈರಾಯ್ಡಿಸಮ್. ಆ ಥೈರಾಯ್ಡ್ ಯಾವ ಭಾಗದಲ್ಲಿ ಇರುತ್ತೆ ಅಂದ್ರೆ ಗಂಟಲಿನ ಭಾಗದಲ್ಲಿ. ಅದೇನ್ ಮಾಡುತ್ತೆ ಅಂತಂದ್ರೆ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಗ್ಲ್ಯಾಂಡ್ಸ್ ಗಳಿದ್ದಾವೆ. ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಇದೆ, ಥೈಮಸ್ ಗ್ಲ್ಯಾಂಡ್ ಇದೆ, ಆಮೇಲೆ ಪ್ಯಾಂಕ್ರಿಯಾಸ್ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಗ್ಲ್ಯಾಂಡ್ಸ್ ಗಳಿದ್ದಾವೆ. ಅದೆಲ್ಲ ಏನ್ ಮಾಡ್ತಿದ್ದೆ, ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿ. ಥೈರಾಯ್ಡ್ ಅಂತಂದ್ರೆ ಏನಂತಂದ್ರೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಕಡಿಮೆ ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೇನಂತಾರೆ ಥೈರಾಯ್ಡ್ ಅಂತ ಹೇಳಲಾಗ್ತದೆ. ಕೆಲವರು ಥೈರಾಯ್ಡ್ ಇಂದ ಬಹಳ ಸ್ಟ್ರೆಸ್ಸಿಗೆ ಹೋಗ್ತಾರೆ. ಅವರ ಮಾನಸಿಕ ಸ್ಥಿತಿ ಸರಿಯಾಗಿರಂಗಿಲ್ಲ, ಒತ್ತಡಕ್ಕೆ ಹೋಗ್ತಾರೆ, ಇಂಬ್ಯಾಲೆನ್ಸ್ ಆಗಿರ್ತಾರೆ. ಮಾನಸಿಕ ಸ್ಥಿತಿ ಅಷ್ಟೇ ಅಲ್ಲ, ಅವರ ದೇಹವು ಸಹ ಇಂಬ್ಯಾಲೆನ್ಸ್ ಆಗ್ತದೆ. ಬಹಳ ಕಾಂಪ್ಲಿಕೇಟೆಡ್ ಆಗ್ತದೆ ಲೈಫ್. ಮೂಡ್ ಸ್ವಿಂಗ್ ಆಗ್ಬೋದು. ಸ್ಪೆಷಲಿ ಈ ಥೈರಾಯ್ಡ್ ಜಾಸ್ತಿ ಯಾರಿಗೆ ಬರುತ್ತೆ ಅಂತಂದ್ರೆ ಲೇಡೀಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಇಮ್ಯುನಿಟಿ ಸಿಸ್ಟಮ್ ಅನ್ನು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಸ್ಟ್ರಾಂಗ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಮೆಡಿಸಿನ್ ಕೊಡ್ತಾರೆ, ಜಸ್ಟ್ ಮ್ಯಾನೇಜಬಲ್. ಅವ್ರು ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಬೇಕಾಗ್ತದೆ. ಅವರಿಗೆ ಮುಕ್ತಿನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಹಾಗಾದ್ರೆ ಈ ಥೈರಾಯ್ಡ್ ಅನ್ನು ನಾವು ಮ್ಯಾನೇಜ್ ಮಾಡಬಹುದು ಅಥವಾ ಕ್ಯೂರ್ ಮಾಡಬಹುದು. ಡೆಫಿನೆಟ್ಲಿ ಇದನ್ನು ಕ್ಯೂರ್ ಮಾಡಬಹುದು. ಹೇಗ್ ಮಾಡ್ಬೋದು ಅಂತಂದ್ರೆ ಯೋಗಿಕ್ ಸೈನ್ಸ್ ನಿಂದ, ಮುದ್ರಾದಿಂದ ನಾವೇನ್ ಮಾಡ್ಬೋದು, ಇದನ್ನು ಕಂಪ್ಲೀಟ್ಲಿ ಆಗಿ ಕ್ಯೂರ್ ಮಾಡಬಹುದು. ಹಾಗೆ ಯಾರೆಲ್ಲ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಥೈರಾಯ್ಡ್ ಇಂದ ಕಂಪ್ಲೀಟ್ಲಿ ಹೊರಗಡೆ ಬಂದಿದ್ದಾರೆ, ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಂಡಿದ್ದಾರೆ. ಬಟ್ ಒಂದ್ ಕಂಡೀಷನ್ ಏನಂತಂದ್ರೆ ಈ ಮುದ್ರವನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ದಿವಸ ಮಾಡಿ ಇನ್ ಸ್ವಲ್ಪ ದಿವಸ ಬಿಡಬಾರ್ದು. ಯಾವಾಗ ರೆಗ್ಯುಲರಿಟಿ ಯಾವಾಗ ಇರ್ತಿದೋ ಏನ್ ಬೇಕಾದ್ರೆ ನೀವು ಸಹ ಅಚೀವ್ ಮಾಡ್ಬೋದು, ಹೊರಗಡೆ ಬರ್ಬೋದು. ಇದು ಬಹಳ ರಿಸರ್ಚ್ ಮಾಡಲಾಗಿದೆ. ಯಾರಿಗೆಲ್ಲ ಥೈರಾಯ್ಡ್ ಇತ್ತು ಅವರಿಗೆ ಈ ಮುದ್ರವನ್ನು ಮಾಡ್ಲಿಕ್ಕೆ ಹೇಳಿದಾಗ ಆ ಮುದ್ರವನ್ನು 3 to 6 months ಮಾಡಿದಾಗ ಅದೇನಾಯ್ತು, ಥೈರಾಯ್ಡ್ ನಾರ್ಮಲ್ ಬಂತು. ಹಾಗಾದ್ರೆ ಈ ಮುದ್ರ ಯಾವ್ದಂತಂದ್ರೆ ಶಂಕು ಮುದ್ರ. ಶಂಕು ಅಂತಂದ್ರೆ ಅದ್ರ ಹೆಸರೇ ತೋರಿಸ್ತಿದ್ದ ಆ ಮುದ್ರದ ಆಕಾರನೇ ಶಂಕು ಪ್ರಕಾರದಲ್ಲಿ ಕಾಣಿಸೋದ್ರಿಂದ ಅದಕ್ಕೆ ಶಂಕು ಮುದ್ರ ಅಂತ ಹೇಳ. ಹಾಗಾದ್ರೆ ಈ ಮುದ್ರವನ್ನು ಯಾವ ರೀತಿ ಮಾಡ್ಬೇಕಂತ ನೋಡೋಣ. ಸಿಂಪಲ್. ಏನ್ ಮಾಡ್ಬೇಕಂತಂದ್ರೆ ನಮ್ಮ ಹೆಬ್ಬೆರಳನ್ನು ಎಡಗೈ ಹಸ್ತದ ಮೇಲೆ ಇಟ್ಕೊಳ್ಬೇಕು ಈ ರೀತಿ. ಆನಂತರ ಎಲ್ಲ ಎಡಗೈಯ ಬೆರಳನ್ನು ಮಡಚ್ಕೊಳ್ಬೇಕು, 4 ಬೆರಳನ್ನು ಮಡಚ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ಬೇಕಂತಂದ್ರೆ ಬಲಗೈಯ ತೋರ್ ಬೆರಳನ್ನು ನಿಮ್ಮ ಎಡಗೈಯ ಹೆಬ್ಬೆರಳಿಗೆ ತಾಕ್ಸ್ಬೇಕು ಈ ರೀತಿ. ಜಸ್ಟ್ ಟಚ್ ಮಾಡ್ಬೇಕು, ಪ್ರೆಸ್ ಮಾಡಬಾರ್ದು. ಹಾಗೆ 3 ಬೆರಳೇನಾಗಿರ್ಬೇಕು, ಇಲ್ಲಿ ಪಕ್ಕದಲ್ಲಿ ಇರ್ಬೇಕು ಈ ರೀತಿ ಇರಬಾರ್ದು. ಕೆಲವರು ಇಲ್ಲಿ ಇಡ್ತಾರೆ, ಅದು ಪರವಾಗಿಲ್ಲ, ಹೀಗೆ ಇಟ್ಕೊಳ್ಬೇಕು. ಇಟ್ಕೊಂಡು ಏನ್ ಮಾಡ್ಬೇಕಂತಂದ್ರೆ ನಾವು ನಮ್ಮ ತೊಡೆಯ ಮೇಲೆ ಇಟ್ಕೊಳ್ಬೇಕು ಈ ರೀತಿ, ಅಥವಾ ನಮ್ಮ ಕಾಲಿನ ಮೇಲೆ ಇಟ್ಕೊಳ್ಬೇಕು. ನೀವು ಯಾವುದೇ ಪೊಸಿಷನ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಮೆಡಿಟೇಟಿವ್ ಪೋಸ್ಚರ್, ಸುಖಾಸನ, ವಜ್ರಾಸನ, ಪದ್ಮಾಸನ, ಈ ರೀತಿ ನಾವೇನ್ ಮಾಡ್ಬೇಕು, ಕೂತ್ಕೊಳ್ಬೇಕು.
ಎಷ್ಟು ನಿಮಿಷ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇದನ್ನು 20 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ನೀವು ಪ್ರೇಯರ್ ಮಾಡ್ತಾ ಇರ್ಬೇಕಾದಾಗ, ಅಥವಾ ಟಿವಿ ನೋಡ್ತಾ ಇರ್ಬೇಕಾದಾಗ, ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕಾದಾಗ, ಅಥವಾ ಚೇರ್ ಮೇಲೆ ಕೂತ್ಕೊಂಡಾಗ ಈ ಮುದ್ರವನ್ನು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಇದನ್ನು ಎಡಗೈಯಿಂದಲೂ ನಾವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. 20 ನಿಮಿಷ ಬಲಗಡೆಯಿಂದ, 20 ನಿಮಿಷ ಎಡಗಡೆಯಿಂದ. ಇಲ್ಲೇನ್ ಮಾಡ್ಬೇಕಂತಂದ್ರೆ ನಮ್ಮ ಎಡಗೈ ಹೆಬ್ಬೆರಳನ್ನು ಎಲ್ಲಿ ಇಡ್ಬೇಕು, ಬಲಗೈಯ ಮೇಲೆ ಇಟ್ಕೊಳ್ಬೇಕು, ಹಸ್ತದ ಮೇಲೆ ಇಟ್ಕೊಳ್ಬೇಕು. ಆಮೇಲೆ ಎಲ್ಲ ಬೆರಳನ್ನು ಮಡ್ಚಿಕೊಂಡು ಆದ್ಮೇಲೆ ನಿಮ್ಮ ಎಡಗೈಯ ತೋರ್ ಬೆರಳನ್ನು ಬಲಗೈಯ ಹೆಬ್ಬೆರಳಿಗೆ ತಾಕ್ಸ್ಬೇಕು. ಹಾಗೆ 3 ಬೆರಳಲ್ಲಿ ಇರ್ಬೇಕು, ಪಕ್ಕದಲ್ಲಿ ಇರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು, ಪಕ್ಕದಲ್ಲಿ ಇರ್ಬೇಕು, ಅಥವಾ ಈ ರೀತಿ ಮಡ್ಚ್ಕೊಳ್ಬೇಕು, ಈ ರೀತಿ ಇಟ್ಕೊಳ್ಬೇಕು. ಇದು ಸಹ ಏನ್ ಮಾಡ್ಬೇಕು, ನಾವು 20 ಮಿನಿಟ್ಸ್ ಅನ್ನು ಪ್ರಾಕ್ಟೀಸ್. ಬಲಗೈಯಿಂದ 20 ಮಿನಿಟ್ಸ್, ಎಡಗೈಯಿಂದ 20 ಮಿನಿಟ್ಸ್, ಅಟ್ ಲೀಸ್ಟ್ 40 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಯಾರಿಗೆ ಥೈರಾಯ್ಡ್ ಇದೆ ಅವ್ರೇನ್ ಮಾಡ್ಬೇಕು, 40 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಯಾಕಂತಂದ್ರೆ ಅಷ್ಟು ಮಾಡೋದ್ರಿಂದಲೇ ಅಷ್ಟು ಏನಾಗ್ತಿದೆ, ಹೀಲಿಂಗ್ ಪವರ್ ಕ್ರಿಯೇಟ್ ಆಗ್ತದೆ. ಸೊ ಅವಾಗ ಥೈರಾಯ್ಡ್ ಸ್ವಲ್ಪ ದಿವಸನಲ್ಲೇ, ಒಂದು 15 ದಿವಸನಲ್ಲಿ ಏನಾಗ್ತಿದೆ, ನಾರ್ಮಲಿಗೆ ಬರ್ತದೆ. ಯಾವುದೇ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇದ್ರ ಮೇಲೆ ನಂಬಿಕೆ ಇಡಬೇಕು. ಫಸ್ಟ್ ನಂಬಿಕೆ ಎಂಬುದು ವೆರಿ ಇಂಪಾರ್ಟೆಂಟ್. ನಂಬಿಕೆ ಇಲ್ಲದೆ ಜಗತ್ನಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಲೀವ್ ಮಾಡ್ಬೇಕು. ಅವಾಗ ಏನಾಗ್ತಿದೆ, ಅದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಮೈಂಡ್ ಓವರ್ ಮ್ಯಾಟರ್. ಮನಸ್ಸು ಯಾವ ರೀತಿ ಥಿಂಕ್ ಮಾಡುತ್ತೆ, ದೇಹದ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ಭಗವದ್ಗೀತೆ ಹೇಳ್ತಿದೆ, ಯದ್ ಭಾವಂ ತದ್ಭವತಿ. ನಾವೇನ್ ಥಿಂಕ್ ಮಾಡ್ತೇವೆ ಆ ರೀತಿ ಆಗ್ತೇವೆ. ಸೊ ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ನಾವು ಥೈರಾಯ್ಡ್ ಇಂದ ಮುಕ್ತರಾಗ. ಸೊ ಯಾವುದು ಸುಪ್ರೀಂ ಲಾವ್ ಅಲ್ಲ ಈ ಜಗತ್ತಿನಲ್ಲಿ. ಕಡಿಮೆ ಮಾಡದಿರುವಂತ ಯಾವ ಕಾಯಿಲೆ ಇಲ್ಲ. ಎಂತ ಕಾಯಿಲೆ ನಾವು ಕಡಿಮೆ ಮಾಡ್ಬೋದು. ಹಾಗೆ ನಮ್ಗೆ ಏನಾಗ್ಬೇಕು, ಇಚ್ಛಾಶಕ್ತಿ ಬೇಕು, ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇದನ್ನು ಬೆಳಗಿನ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ. ಬೆಳಗಿನ ಸಮಯದಲ್ಲಿ ಹೀಲಿಂಗ್ ಪವರ್ ಇರುವ ಕಾರಣ ಇದು ನೀವು ಮಾಡೋದ್ರಿಂದ ಜಾಸ್ತಿ ಏನಾಗ್ತಿದೆ, ಪ್ರಭಾವಕಾರಿ ಆಗ್ತದೆ. ಸೊ 20 ನಿಮಿಷ ಆದ ನಂತರ ಒಂದ್ ಕೈಯಿಂದ 20 ನಿಮಿಷ ಇನ್ನೊಂದು ಕೈಯಿಂದ ಪ್ರಾಕ್ಟೀಸ್ ಮಾಡಿ. ಟೋಟಲಿ 40 ಮಿನಿಟ್ಸ್ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸಪೋಸ್ ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅಂತಂದ್ರೆ ಬೆಳಿಗ್ಗೆ 20 ನಿಮಿಷ ಮಾಡ್ಕೊಳ್ಳಿ, ಸಾಯಂಕಾಲ 20 ನಿಮಿಷ ಮಾಡ್ಕೊಳ್ಳಿ. ಸೊ ಥೈರಾಯ್ಡಿಗೆ ಅಷ್ಟೇ ಅಲ್ಲ, ಯಾರಿಗೆ ಮಾತಾಡುವಾಗ ತೊದಲುತ್ತಿದೆ ಅವರು ಸಹ ಏನ್ ಮಾಡ್ಬೇಕು, ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿ. ಎಷ್ಟೋ ಉದಾಹರಣೆಗಳಿದ್ದಾವೆ. 25 ವರ್ಷದಿಂದ ಆ ಪ್ರಾಬ್ಲಮ್ ಇತ್ತು, ತೊದಲ್ತಿದ್ರು. ಈ ಮುದ್ರ 15 ದಿವಸ ಮಾಡಾದ್ಮೇಲೆ ಏನಾಯ್ತು, ಅವ್ರ ತೊದಲುದು ಕಡಿಮೆ ಆಗಿದೆ. ಇದು ಎಷ್ಟೋ ಕಂಟ್ರಿಲಿ ಎಕ್ಸ್ಪೆರಿಮೆಂಟ್ ಮಾಡ್ಲಾಗ. ಇದಕ್ಕೋಸ್ಕರ ಮುದ್ರದಲ್ಲಿ ಎಷ್ಟೊಂದು ಪವರ್ ಇದೆ ಅಂತಂದ್ರೆ ಎಂತ ಕಾಯಿಲೆನೂ ಸಹ ನಾವು ಕಡಿಮೆ ಮಾಡ್ಕೊಳ್ಳೋದು. ಸೊ ಈ ಮುದ್ರವನ್ನು ನೀವು ನೋಡಿದ್ರೆ ಯಾವ ರೀತಿ ಥೈರಾಯ್ಡ್ ಮೇಲೆ ಪ್ರಭಾವ ಬೀರುತ್ತೆ, ಇದನ್ನು ಡೈಲಿ ನಿಮ್ಮ ಜೀವನದಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಶಂಕು ಮುದ್ರಾ ಥೈರಾಯ್ಡ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಡೈಲಿ ನೀವು ಇದನ್ನ ಏನ್ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ನೀವು ಥೈರಾಯ್ಡ್ ಇಂದ ಹೊರಗಡೆ ಬರ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನಮಸ್ತೆ.